ನರಹರಿ ಸದ್ಗುರು ಸ್ವಾಮೀಜಿಯವರಿಗೂ, ಬ್ರಹ್ಮಶ್ರೀ ಲಕ್ಷ್ಮೀ ನರಸಿಂಹ ಸದ್ಗುರು ಸ್ವಾಮೀಜಿಯವರಿಗೂ, ಬ್ರಹ್ಮಶ್ರೀ ಸಿಂಹಾದ್ರಿ ಸದ್ಗುರು ಸ್ವಾಮೀಜಿಯವರಿಗೂ, ಬ್ರಹ್ಮಶ್ರೀ ಸದ್ಗುರುಮೂರ್ತಿ ಸ್ವಾಮೀಜಿಯವರಿಗೂ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ನಮ್ಮ ನರಹರಿ ಸದ್ಗುರು ಪೀಠದ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಡಾಕ್ಟರ್ ವೈ ರಾಜಾರಾಮ್ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಇವರ ಸಹೋದರರು ರಘುರಾಮ್ ಶಾಸ್ತ್ರೀಜಿಯವರಿಗೂ ವಂದಿಸುತ್ತಾ, ಏಕಾಂತ ಶಾಸ್ತ್ರಿಯವರಿಗೂ ವಂದಿಸುತ್ತಾ, ನರಹರಿ ಸದ್ಗುರು ಸ್ವಾಮೀಜಿಯವರಿಗೂ ವಂದಿಸುತ್ತಾ, ನಾನು ಯಾಕೆಂದರೆ ಆ ಸಂಪ್ರದಾಯದಲ್ಲಿ ಬೆಳೆದಿರೋದ್ರಿಂದ ನಮ್ಮ ಸಂಪ್ರದಾಯದ ಪ್ರತಿಯೊಬ್ಬ ಗುರುಗಳನ್ನು ನಾವು ಜ್ಞಾಪಿಸ್ಕೊಳ್ಬೇಕು. ಯಾಕಂತಂದರೆ ಸಂಪ್ರದಾಯ ನಮಗೆ ಮಾರ್ಗದರ್ಶನವನ್ನು ಮಾಡಿದೆ, ಜ್ಞಾನವನ್ನು ಕೊಟ್ಟಿದೆ. ಅಜ್ಞಾನದಲ್ಲಿ ಬಿದ್ದಿರ್ತಕ್ಕಂಥವರಿಗೆ ಸುಜ್ಞಾನದ ಎಡೆಗೆ ತೆಗೆದುಕೊಂಡು ಹೋಗಿ ಅಂಥವರನ್ನು ಜ್ಞಾಪಿಸ್ಕೋಬೇಕು. ಯಾಕಂದರೆ ಒಂದು ಸಂಪ್ರದಾಯದಲ್ಲಿ ನಾವಿದ್ದಾಗ ಆ ಸಂಪ್ರದಾಯದಲ್ಲಿ ಏನು ನಡೀತೈತೆ ಅಂತಕ್ಕಂಥದ್ದು ನಾವು ತಿಳಿಸ್ಕೊಂಡು ಅರಗಿಸ್ಕೊಂಡು ನಾವು ತಿಳುವಳಿಕೆಯಿಂದ ನಡೆದಾಗ ನಮ್ಮ ಜನ್ಮ ಸಾರ್ಥಕವಾಗುತ್ತೆ. ಅಂತಹ ಒಳ್ಳೆಯ ಗುರುಗಳನ್ನು ಇವತ್ತು ನಮಗೆ ಕಲ್ಪಿಸಿರ್ತಕ್ಕಂಥ ನಮ್ಮ ಪೂರ್ವಜಿತ ಪುಣ್ಯ. ಅದಕ್ಕೆ ಆ ಪಾದಾರಗಳಿಗೆ ಮತ್ತೊಮ್ಮೆ ಸಹ ನಮಸ್ಕರಿಸುತ್ತಾ, ಈ ಒಂದು ಚಿಕ್ಕ ಕಾರ್ಯಕ್ರಮ ಆದರೂ ಬಹುದೊಡ್ಡ ಕಾರ್ಯಕ್ರಮ. ಯಾಕೆಂದರೆ 103 ವರ್ಷಗಳ ಕಾಲ ಬದುಕಿ ಸಾವಿರಾರು ಜನಗಳಿಗೆ ನಿಸ್ವಾರ್ಥ ಸೇವೆಯನ್ನು ಮಾಡಿ ಪುನರ್ಜನ್ಮವನ್ನು ನೀಡಿರ್ತಕ್ಕಂತಹ ಅಂತಹ ಮಹಿಮಾವಾದ ತಾಯಿಯ ಪಾದಾರವಿಂದಗಳಿಗೂ ಕೂಡ ನಾನು ನಮಸ್ಕಾರವನ್ನು ಮಾಡ್ತೀನಿ. ಯಾಕಂದರೆ ಆಗಿನ ದೇಶಗಳಲ್ಲಿ 100 ವರ್ಷಗಳ ಹಿಂದೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲ, ಆಸ್ಪತ್ರೆಗಳು ದೂರ. ಇವತ್ತು ನಾವು ಇಲ್ಲಿಂದ ಹೋಗ್ಬೇಕಂದ್ರೆ ಚಳಕೆರೆಗೆ ಹೋಗೋದು ಆಸ್ಪತ್ರೆಗೆ, ಅಲ್ಲಿ ಹೋಗೋದಕ್ಕೆ ಏನಾಗ್ತದೋ ಏನು. ಆದರೆ ಮನೆ ಮುಂದೆಯೇ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಒಂದು ಜೀವಕ್ಕೆ ಜೀವವನ್ನು ಕೊಡ್ತಾ ಎರಡೂ ಜೀವವನ್ನು ಉಳಿಸಿ ಎರಡೂ ಜೀವವನ್ನು ಕಾಪಾಡಿ ಎರಡೂ ಜೀವಕ್ಕೆ ಯಾವುದೇ ಥರವಾದ ಮೆಡಿಸಿನ್ ಇಲ್ಲದಲ್ಲಿ ಆರೋಗ್ಯವನ್ನು ಕೊಡಿಸಿರ್ತಕ್ಕಂಥದ್ದು ನಮ್ಮ ಶತಾಗಿಸಿ ತಳುಕಿನ ತಿಮ್ಮಕ್ಕನವರು ಕಾಲುವೆಳಿ ಇದ್ದಾರೆ. ಹೌದಲ್ಲ ನೋಡಿ, 2 ಊರಿನ ಹೆಸರು ಹೆಂಗೈತೆ, ತಳುಕಿನ ತಿಮ್ಮಕ್ಕ ಅಂತ ಅನ್ಬೋದು, ಕಾಲುವೆಳಿ ತಿಮ್ಮಕ್ಕ ಅಂತಲೂ ಅನ್ಬೋದು. ಹೌದಲ್ಲ, ಯಾಕೆ ಇಂಥ ನಮ್ಮ ಗುರುಗಳು ಇಂಥ ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೆ ಬಂದರು, ಇದನ್ನು ಯೋಚನೆ ಮಾಡಬೇಕು ನಾವು. ಸಾಮಾನ್ಯ ಹೇಳ್ಬೋದು ನೀವು, ಬೇಕಾದಷ್ಟು ದೊಡ್ಡ ಗುರುಗಳಿದ್ದಾರೆ. ನಮ್ಮ ಗುರುಗಳು ಯಾವುದರಲ್ಲೂ ಕಡಿಮೆ ಇಲ್ಲ, ಏನಲ್ಲೂ ಕಡಿಮೆ ಇಲ್ಲ. ಆದರೆ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು, ಆಗಿರ್ತೈತೆ ಇಲ್ಲದಿಲ್ಲ ಗೊತ್ತಿಲ್ಲ, ನನಗಂತೂ ಆಶ್ಚರ್ಯ. ಯಾಕೆ ಅಂದರೆ ಇವರ ತಂದೆಯವರು ಇಂತಹ ಕೊರಂಡ ಕುಟೀರದಲ್ಲೇ ನೆಲೆಸಿರ್ತಕ್ಕಂಥದ್ದು. ಇಂಥ ಒಂದು ಬಡ ಕುಟುಂಬದಲ್ಲಿ ನೆಲೆಸಿ 8 ಜನ್ಮಕ್ಕೆ ಜನ್ಮವನ್ನು ನೀಡಿ 8 ಜನಕ್ಕೂ ಒಳ್ಳೆಯ ಮಹತ್ವವಾದ ಆಧ್ಯಾತ್ಮಿಕ ಶಿಕ್ಷಣದ ಜೊತೆಗೆ ಈ ನೀತಿ ಶಿಕ್ಷಣವನ್ನು ಸಂಪಾದನೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಇವರು ತಂದೆ ತಾಯಿ ಬ್ರಹ್ಮಶ್ರೀ ಸಿಂಹಾದ್ರಿ ಗುರು ಸ್ವಾಮೀಜಿಗಳು. ನಾವೇ ನಮ್ಮ ಮಾತೃಶ್ರೀ ಯಾಕಂದರೆ ಅವತ್ತು ನಾವು ಜೀವನ ಮಾಡಿದ ಕಷ್ಟ, ಅಂಥದ್ರಲ್ಲಿ ಎಲ್ಲರಿಗೂ ಶಿಕ್ಷಣವನ್ನು ಕೊಡಿಸಿ ಇಂತಹ ಮೇಘದಾಯಿ ಪುರುಷರನ್ನು ಒಬ್ಬರಿಗಿನ್ನ ಯಾವುದೇ ವಿಷಯವನ್ನು ಕೊಟ್ಟರು ನಿರರ್ಥವಾಗಿ ಎಲ್ಲಿಬೇಕಾದ್ರೂ ಮಾತಾಡೋದು ಶಕ್ತಿ ಅಂಥದ್ದು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ನರಹರಿ ಪ್ರತಿಷ್ಠಾ ವತಿಯಿಂದ 8,000ಗಳನ್ನು ಅವತ್ತು ಅಲ್ಲಿ ಬಂದು ತಿಮ್ಮಕ್ಕನವರನ್ನು ನಮ್ಮ ಪ್ರತಿಷ್ಠಾ ಕರ್ಕೊಂಡಿದ್ದಾಗ ಜನ ಮುಚ್ಕೊಂಡ್ರಲ್ಲಿ, ಬಹಳಷ್ಟು ಜನ ನೋಡೋಕ್ಕೆ ಬಂದರು. ಅಂಥ ಸಂದರ್ಭದಲ್ಲಿ ನನ್ನ ಗುರುಗಳು ಯಾಕೆ ಆ ರೀತಿ ಅಂತಂದರೆ, ಇವತ್ತು ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ನಮ್ಮ ಗುರುಗಳು, ಅಲ್ಲಿ ಏನಾದರೂ ನಿಮ್ಮಂಥವರೆಲ್ಲರೂ ಬಂದು ಪಾದಸೇವೆ ನಮಸ್ಕಾರ ಮಾಡಿ ಅಲ್ಲೇನೋ ಸ್ವಲ್ಪ ಹಣ ಇಟ್ಟರೆ ಅದನ್ನು ವಾಪಸ್ ಹಂಗೆ ಕೊಡ್ತಾರೆ. ನಾನು ತಗೊಂಡು ಹೋಗಬೇಕು, ನಾನು ಅದನ್ನು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ಅದು ಇದು ಯಾವುದೂ ಇಲ್ಲ. ಯಾವುದೇ ನಿಸ್ವಾರ್ಥ ಸೇವೆ. ಇವತ್ತು ಭಕ್ತರಿಂದ ಬಂದಿರತಕ್ಕಂಥ ಯಾವುದೇ ಒಂದು ನಯಾ ಪೈಸೆ ಆಗಲಿ ಅದನ್ನು ಸ್ವಾರ್ಥತೆ ಇಲ್ಲದೇ ಇಲ್ಲ, ಆದರೆ ಅಲ್ಲೇ ಕೊಡ್ತಾರೆ, ಅದನ್ನು ತಂದು ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಉಪಯೋಗಿಸ್ತಾರೆ. ಅಂತಹ ಸದ್ಬುದ್ಧಿ ಇರ್ತಕ್ಕಂಥದ್ದು ಯಾವುದೇ ಥರದ ಶಿಷ್ಯರನ್ನು ಬಾಧಿಸುವುದಿಲ್ಲ. ಅವ್ರಿಗೇನು ಮಾರ್ಗದರ್ಶನ ಮಾಡಬೇಕು. ಇವತ್ತು ನಮ್ಮ ಎಲ್ಲ ಸಂಪ್ರದಾಯಗಳಿಗಿಂತ ನರಹರಿ ಸಂಪ್ರದಾಯ ಬಹು ದೊಡ್ಡ ವಿಶಿಷ್ಟವಾದ ಸಂಪ್ರದಾಯ. ಯಾಕೆ ನಾವು ಅಲ್ಲಿ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ನನಗೆ ಬೇಕಾಗಿರ್ತಕ್ಕಂಥದ್ದೇನು ಜ್ಞಾನ, ಜಗತ್ತಿಗೆ ಬೇಕಾಗಿರ್ತದೇನು ಬೆಳಕು. ಕೆಲವರು